ನ್ಯೂಸ್18 ಕನ್ನಡದ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಚಂದ್ರಕಾಂತ್ ಸುಗಂಧಿ. ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಕರ್ನಾಟಕದ ಪರ ನಿಲುವನ್ನ ಗೊತ್ತುವಳಿಯನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳಿ ಕನ್ನಡ ಪರ ಹೋರಾಟಗಾರರು ಕಳೆದ 4 ತಿಂಗಳಿಂದ ಕೂಡ ಸತತವಾಗಿ ಹೋರಾಟ ಮಾಡಿದ್ರು ಕೂಡ ಮಹಾನಗರ ಪಾಲಿಕೆ ಇದಕ್ಕೆ ಬಗ್ತಾ ಇಲ್ಲ. ಈಗ ಒಂದು ಹಂತಕ್ಕೆ ಈ ಒಂದು ಪ್ರಕರಣ ಈಗ ಮುಂದೆ ಹೋಗಿರ್ತಕ್ಕಂಥದ್ದು. ಮಹಾನಗರ ಪಾಲಿಕೆ ಒಂದು ವೇಳೆ ಕರ್ನಾಟಕದ ಪರ ನಿಲುವನ್ನ ಗೊತ್ತುವಳಿಯನ್ನು ಸ್ವೀಕಾರ ಮಾಡದೇ ಇದ್ರೆ ಅಲ್ಲಿಗೆ ಬರುವಂತ ಅನುದಾನವನ್ನ ತಡೆ ಹಿಡಿರಿ, ಜೊತೆಗೆ ಮಹಾನಗರ ಪಾಲಿಕೆ ಸೂಪರ್ ಸೀಡ್ ಮಾಡಿ ಅಂತಕ್ಕಂಥ ಆಗ್ರಹವನ್ನ ಇವತ್ತು ಕನ್ನಡ ಪರ ಹೋರಾಟಗಾರರು ಮಾಡಿದ್ದಾರೆ. ಪ್ರಮುಖವಾಗಿ ಸಚಿವರೊಬ್ಬರನ್ನ ಭೇಟಿಯಾದಂತಹ ಹೋರಾಟಗಾರರು ಈ ಒಂದು ಬೇಡಿಕೆ ಇಟ್ಟಿರ್ತಕ್ಕಂಥದ್ದು. ಯಾವ ಸಚಿವರನ್ನ ಭೇಟಿಯಾದ್ರು ಮತ್ತು ಕನ್ನಡ ಪರ ಹೋರಾಟಗಾರ ಬೇಡಿಕೆ ಏನು ಅಂತ ಹೇಳ್ತೀನಿ. ಅದಕ್ಕೂ ಮೊದಲು ನ್ಯೂಸ್18 ಕನ್ನಡದ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೇನೆ ಬೆಲ್ ಐಕಾನ್ ಒತ್ತೋದನ್ನ ಮರೆಯಬೇಡಿ. ನ್ಯೂಸ್18 ಕನ್ನಡದ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜ್ ಅನ್ನ ಫಾಲೋ ಮಾಡಿ. ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ ಮತ್ತು ಮಹಾಜನ್ ವರದಿ ಅಂತಿಮ ಅಂತಕ್ಕಂಥ ಒಂದು ನಿರ್ಣಯವನ್ನ ಮಾಡಿ ಅಂತಕ್ಕಂಥದ್ದು ಬೆಳಗಾವಿಯ ಕನ್ನಡ ಪರ ಹೋರಾಟಗಾರರ ಬೇಡಿಕೆ ಆಗಿರ್ತಕ್ಕಂಥದ್ದು. ಕಳೆದ 4 ತಿಂಗಳಿಂದಲೂ ಕೂಡ ವಿವಿಧ ಹಂತಗಳಲ್ಲಿ ಈ ಒಂದು ಹೋರಾಟವನ್ನ ಇಲ್ಲಿನ ಕನ್ನಡ ಪರ ಹೋರಾಟಗಾರರು ಮಾಡ್ತಾ ಇದ್ದಾರೆ. ಆದ್ರೆ ಮಹಾನಗರ ಪಾಲಿಕೆ ಮಾತ್ರ ಇದಕ್ಕೆ ಯಾವುದೇ ರೀತಿ ಇದುವರೆಗೂ ಕೂಡ ಸ್ಪಂದನೆಯನ್ನ ನೀಡಿಲ್ಲ. ಅದು ಇದನ್ನ ರಾಜ್ಯ ಸರ್ಕಾರ ಮೇಲೆ ತಳ್ಳಿ ಹಾಕುವ ಮತ್ತು ಎತ್ತಿ ಹಾಕುವ ಪ್ರಯತ್ನವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಏನು ಅಂತಂದ್ರೆ ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಈ ಹಿಂದೆ 2004-05ರಲ್ಲಿ ಬೆಳಗಾವಿ ಮಹಾರಾಷ್ಟ್ರದ ಅವಿಭಾಜ್ಯ ಅಂಗ ಅಂತಕ್ಕಂಥ ಒಂದು ನಿರ್ಣಯವನ್ನ MES ಪಾಸ್ ಮಾಡಿತ್ತು. ಈ ಒಂದು ವಿಚಾರವನ್ನ ಸುಪ್ರೀಂ ಕೋರ್ಟ್ ಮುಂದೆ MES ಅನ್ನು ಪ್ರಸ್ತಾಪ ಮಾಡುವಂತ ಸಾಧ್ಯತೆ ಇದೆ. ಈಗಾಗಲೇ ಮಹಾನಗರ ಪಾಲಿಕೆಯಲ್ಲಿ ಇದೇ ಮೊದಲ ಬಾರಿಗೆ ಚಿಹ್ನೆಗಳ ಆಧಾರದಲ್ಲಿ ಬೆಳಗಾವಿಯಲ್ಲಿ ಚುನಾವಣೆ ನಡೆದು 35 ಸದಸ್ಯ ಬಲದೊಂದಿಗೆ ಏನು ಬಿಜೆಪಿ ಆಡಳಿತದಲ್ಲಿದೆ. ಈಗಾಗಲೇ ಮೂರು ಮೇಯರ್ಗಳು ಚೇಂಜ್ ಆದ್ರು. ಈಗ ಏನು ಅಂತಂದ್ರೆ ಕರ್ನಾಟಕದ ಪರವಾಗಿ ಒಂದು ನಿರ್ಣಯವನ್ನ ಮಾಡಿ ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ ಅಂತಕ್ಕಂಥ ಒಂದು ನಿರ್ಣಯ ಮಾಡಿ ಅಂತಕ್ಕಂಥದ್ದು ಕನ್ನಡ ಪರ ಹೋರಾಟಗಾರರ ಬೇಡಿಕೆಯಾಗಿದೆ. ಕಳೆದ ಮೇ 13ರಂದು ನಡೆದಂತಹ ಸಾಮಾನ್ಯ ಸಭೆಯಲ್ಲಿ ಕನ್ನಡ ಪರ ಹೋರಾಟಗಾರರು ಮಹಾನಗರ ಪಾಲಿಕೆಗೆ ಮುತ್ತಿಗೆ ಹಾಕಿ ಒಂದು ಪ್ರತಿಭಟನೆಯನ್ನು ಮಾಡಿದ್ರು. ಮಹಾನಗರ ಪಾಲಿಕೆಯ ಸಭೆಯಲ್ಲಿ ಪ್ರೀತಿ ಕಾಮ್ಕರ್ ಮೇಯರ್ ಅವರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರದ ಅಭಿಪ್ರಾಯವನ್ನು ಕೂಡ ಕೇಳಿರ್ತಕ್ಕಂಥದ್ದು. ಅದಾದ ಬಳಿಕ ಒಂದು ಕೂಡ ಏನು ಸಾಮಾನ್ಯ ಸಭೆ ನಡೆದಿಲ್ಲ. ಕಳೆದ 2 ತಿಂಗಳಿಂದಲೂ ಕೂಡ ಸಾಮಾನ್ಯ ಸಭೆ ನಡೆಸಿದ್ರೆ ಹೋರಾಟಗಾರರು ಪ್ರತಿಭಟನೆಯನ್ನ ಮಾಡ್ತಾರೆ, ಮುತ್ತಿಗೆ ಹಾಕ್ತಾರೆ ಅಂತಕ್ಕಂಥ ಕಾರಣಕ್ಕಾಗಿ ಸಾಮಾನ್ಯ ಸಭೆಗಳನ್ನ ಮಹಾನಗರ ಪಾಲಿಕೆಯಲ್ಲಿ ನಡೆಸ್ತಾ ಇಲ್ಲ. ಇವತ್ತು ಬೆಳಗಾವಿಗೆ ಬಂದಂತಹ ಯತೀಂದ್ರ ಸಿದ್ದರಾಮಯ್ಯನವರನ್ನ ಕನ್ನಡ ಪರ ಹೋರಾಟಗಾರರು ಭೇಟಿ ಮಾಡಿರ್ತಕ್ಕಂಥದ್ದು. ಸುದೀರ್ಘವಾಗಿ ಈ ವಿಚಾರವಾಗಿ ಒಂದು ಸಭೆಯನ್ನು ನಡೆಸಲಾಗಿದೆ. ಏನು ಇತ್ತೀಚೆಗೆ ಗಡಿ ಮತ್ತು ನದಿ ಸಂರಕ್ಷಣಾ ಆಯೋಗಗಳ ಅಧ್ಯಕ್ಷ ಜಸ್ಟಿಸ್ ನಾಗಮೋಹನ್ ದಾಸ್ ಕೂಡ ಒಂದು ಏನು ಪತ್ರವನ್ನ ಬರೆದಿರ್ತಕ್ಕಂಥದ್ದು. ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಕರ್ನಾಟಕದ ಪರ ನಿಲುವನ್ನ ತೆಗೆದುಕೊಳ್ಬೇಕಾದಂತ ಅನಿವಾರ್ಯತೆ ಮತ್ತು ಅವಶ್ಯಕತೆ ಇದೆ ಅಂತಕ್ಕಂಥ ಅಭಿಪ್ರಾಯವನ್ನ ಹೇಳಿದ್ದಾರೆ. ಮತ್ತು ಗಡಿ ಮತ್ತು ನದಿಗಳ ವಿಚಾರದಲ್ಲಿ ಗಡಿ ಸಂರಕ್ಷಣಾ ಆಯೋಗವೇ ರಾಜ್ಯದಲ್ಲಿ ಮುಖ್ಯವಾಗಿರ್ತಕ್ಕಂಥ ಸಂಸ್ಥೆ ಆಗಿರ್ತಕ್ಕಂಥದ್ದು. ಆ ಸಂಸ್ಥೆಯ ನ್ಯಾಯಾಧೀಶರು ಹೇಳಿದ್ರು ಕೂಡ ಮಹಾನಗರ ಪಾಲಿಕೆ ಇದಕ್ಕೆ ಒಪ್ತಾ ಇಲ್ಲ. ಏನು ರಾಜ್ಯ ಸರ್ಕಾರದಿಂದ ಈಗ ಒಂದು ಪತ್ರ ಬರೋದು ಬಾಕಿ ಇದೆ. ಆ ಒಂದು ಪತ್ರ ಈಗ ವಿವಿಧ ಇಲಾಖೆಗಳಲ್ಲಿ ಸುತ್ತಾಡ್ತಕ್ಕಂಥದ್ದು. ಇನ್ನು ಕೆಲವೇ ದಿನಗಳಲ್ಲಿ ಆ ಪತ್ರ ಮಹಾನಗರ ಪಾಲಿಕೆ ಅಧಿಕಾರಿಗಳ ಕೈ ಸೇರಲಿದೆ. ಈ ನಡುವೆ ಏನು ಅಂತಂದ್ರೆ ಇವತ್ತು ಭೇಟಿಯಾದಂತ ಕನ್ನಡ ಪರ ಹೋರಾಟಗಾರರ ನಿಯೋಗ, ಅದರಲ್ಲೂ ಪ್ರಮುಖ ಹೋರಾಟಗಾರರು ಈ ಒಂದು ನಿಯೋಗದಲ್ಲಿ ಪಾಲ್ಗೊಂಡಿರ್ತಕ್ಕಂಥದ್ದು. ಏನು ಅಶೋಕ್ ಚಂದ್ರಿಗೆ ಆಗಿರ್ಬೋದು, ಮಹಾದೇವ್ ತಳವಾರ್, ಶ್ರೀನಿವಾಸ್ ತಾಳೂರ್ಕರ್ ಸೇರಿದಂತೆ ಪ್ರಮುಖ ಹೋರಾಟಗಾರರು ಇವತ್ತು ಯತೀಂದ್ರ ಸಿದ್ದರಾಮಯ್ಯನ ಮುಂದೆ ಒಂದು ಬೇಡಿಕೆ ಇಟ್ಟಿದ್ದಾರೆ. ಪ್ರಮುಖವಾಗಿ ಏನು ಅಂತಂದ್ರೆ ಯಾವಾಗ ಇಲ್ಲಿ ಮಹಾನಗರ ಪಾಲಿಕೆಯಲ್ಲಿ ಕರ್ನಾಟಕದ ಪರ ನಿಲುವು ಆಗಲ್ವೋ ಅಲ್ಲಿವರೆಗೂ ಕೂಡ ಮಹಾನಗರ ಪಾಲಿಕೆಗೆ ಅನುದಾನವನ್ನ ಕೊಡಬೇಡಿ, ಮತ್ತು ಒಂದು ವೇಳೆ ಇವರು ನಿರ್ಣಯವನ್ನ ಪಾಸ್ ಮಾಡದೇ ಇದ್ರೆ ಒಂದು ಮಹಾನಗರ ಪಾಲಿಕೆಯನ್ನ ಸೂಪರ್ ಸೀಡ್ ಮಾಡಿ ಅಂತಕ್ಕಂಥ ಒಂದು ಬೇಡಿಕೆಯನ್ನ ಇಟ್ಟಿರ್ತಕ್ಕಂಥದ್ದು. ಇದಕ್ಕೆ ಯತೀಂದ್ರ ಸಿದ್ದರಾಮಯ್ಯನವರು ಕೂಡ ನಾನು ಪರಿಶೀಲನೆ ಮಾಡ್ತೇನೆ ಅಂತಕ್ಕಂಥ ಭರವಸೆಯನ್ನ ಕೊಟ್ಟಿದ್ದಾರೆ. ಇತ್ತೀಚೆಗೆ ಏನು ಬೆಳಗಾವಿಗೆ ಬಂದಂತಹ ಮುಖ್ಯಮಂತ್ರಿ DK ಶಿವಕುಮಾರ್ ಅವರಿಗೆ ಮಹಾನಗರ ಪಾಲಿಕೆಯ ಮೇಯರ್ ಸೇರಿದಂತೆ ಸದಸ್ಯರು ಭೇಟಿಯಾಗಿ ಬೆಳಗಾವಿ ಮಹಾನಗರ ಪಾಲಿಕೆಗೆ 250 ಕೋಟಿ ರೂಪಾಯಿ ಅನುದಾನ ಕೊಡಬೇಕು ಅಂತಕ್ಕಂಥ ಬೇಡಿಕೆಯನ್ನು ಇಟ್ಟಿದ್ರು. ಆದರೆ ಈಗ ಅನುದಾನವನ್ನ ತಡೆ ಹಿಡೀರಿ ಅನ್ನೋ ಮಟ್ಟಿಗೆ ಕನ್ನಡ ಪರ ಹೋರಾಟಗಾರರು ತಮ್ಮ ಹೋರಾಟವನ್ನ ಮಾಡ್ತಕ್ಕಂಥದ್ದು. ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಕರ್ನಾಟಕ ಪರವಾದ ಗೊತ್ತುವಳಿ, ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ ಅಂತ ಹೇಳಿ ಗೊತ್ತುವಳಿ ಪಾಸ್ ಮಾಡಬೇಕು ಅಂತ ಹೇಳಿ ಬೆಳಗಾವಿಯ ಸಮಾನ ಮನಸ್ಸು ಕನ್ನಡ ಸಂಘಟನೆಗಳು ಕಳೆದ 4 ತಿಂಗಳಿಂದ ನಾವು ಚಳವಳಿ ಮಾಡ್ತಾ ಇದ್ದೇವೆ. ಅದು ಜುಲೈ 9ಕ್ಕೆ ಬಂದ ಮುಖ್ಯಮಂತ್ರಿ ಗಮನಕ್ಕೂ ಇದನ್ನು ತಂದೇವೆ. ಇವತ್ತು ನಗರಾಭಿವೃದ್ಧಿ ಸಚಿವರಾದಂಥ ಯತೀಂದ್ರ ಸಿದ್ದರಾಮಯ್ಯನವರನ್ನು ಭೇಟಿಯಾದೇವೆ. ಅವರಿಗೆ ಸಮಗ್ರವಾದ ಮಾಹಿತಿಯನ್ನು ಒದಗಿಸಿದ್ದೇವೆ. ಅನೇಕ ಮೂಲಗಳಿಂದ ಅವ್ರಿಗೆ ಗೊತ್ತಿದೆ. ಯಾಕಂದರೆ ಎಲ್ಲ ಕಡೆ ಹಗ್ಗ ಜಗ್ಗಾಟಾಗಿ ಕೊನೆಗೆ ನಾಗಮೋಹನ್ ದಾಸ್ ಅವರು, ಜಸ್ಟಿಸ್ ನಾಗಮೋಹನ್ ದಾಸ್ ಗಡಿ ಸಂರಕ್ಷಣಾ ಆಯೋಗ ಅಧ್ಯಕ್ಷರು ಜುಲೈ 17ರಂದು ಪತ್ರ ಬರೋದು, ಈ ನಿರ್ಣಯ ಪಾಸ್ ಮಾಡಲಿಕ್ಕೆ ಯಾವುದೇ ಅಭ್ಯಂತರ ಇಲ್ಲ, ಕಾನೂನು ತೊಡಕಿಲ್ಲ ಅಂತೇಳಿ ಸ್ಪಷ್ಟಪಡಿಸಿದ್ರಿಂದ ರಾಜ್ಯ ಸರ್ಕಾರ ಅದನ್ನೇ ಎತ್ತಿಡಿಬೇಕತ್ತೆ ಅಂತ ಹೇಳಿದ್ದೇವೆ. ಕಾನೂನು ಇಲಾಖೆಯವರು ಸುಪ್ರೀಂ ಕೋರ್ಟ್ನ ಕೇಸ್ ಇದೆ ಅಂತ ಇವ್ರನ್ನ ಮಿಸ್ಗೈಡ್ ಮಾಡಿದ್ದಾರೆ. ಸುಪ್ರೀಂ ಕೋರ್ಟ್ನ ಕೇಸ್ ಇಲ್ಲ.
2004 ಫೈಲ್ ಆದ ನಂತರ ಅದು ಇನ್ನೂ ವಿಚಾರಣೆ ಆಗಬೇಕೋ ಬೇಡ ಅನ್ನೋ ಹಂತದಲ್ಲಿದೆ. ಅಂದರೆ ಮೇಂಟೈನೇಬಿಲಿಟಿ ಮೇಲೆ ಹಿಯರಿಂಗ್ ಆಗಿಲ್ಲ. ಅದನ್ನು ಮಂತ್ರಿಗಳಿಗೆ ನಾವು ಸ್ಪಷ್ಟಪಡಿಸಿದ್ದೀವಿ. ಈ ವಿಷಯದೊಳಗೆ ನಾಗಮೋಹನ್ ದಾಸ್ ರಿಪೋರ್ಟ್ ತೊಗೊಂಡು ಅದನ್ನು ನಾವು ಎತ್ತಿ ಹಿಡಿತೀವಿ. ಅವ್ರು ಬೆಳಗಾವಿ ಪಾಲಿಕೆಯವರು ತಾವಾಗಲೇ ಮಾಡಿದ್ರೆ ಚಲೋ, ಒಂದು ಸಂದೇಶವನ್ನು ಕೊಟ್ಟು ಹೋದ್ರಿ. ಇವತ್ತು ತಾವಾಗಲೇ ಗೊತ್ತುವಳಿ ಪಾಸ್ ಮಾಡಿದ್ರೆ ಒಳ್ಳೇದು, ಇಲ್ಲಾಂದ್ರೆ ಸೂಪರ್ ಶೀಡ್ ಮಾಡೋ ಬಗ್ಗೆ ಮುಖ್ಯಮಂತ್ರಿ ಜೊತೆ ಚರ್ಚೆ ಮಾಡ್ತೀನಿ ಅನ್ನೋ ಸ್ಪಷ್ಟ ಸಂದೇಶವನ್ನು ಇವತ್ತು ನಗರಾಭಿವೃದ್ಧಿ ಸಚಿವರು ಅದನ್ನು ನಮಗೆ ಹೇಳಿದಾರೆ, ಭರವಸೆ ಕೊಟ್ಟಿದ್ದಾರೆ. ಅವ್ರು ಮಾಡಲಿ. 4 ತಿಂಗಳು ತಡೆದೀವಿ, ಮುಖ್ಯಮಂತ್ರಿ ಜೊತೆ ಅವ್ರು ಚರ್ಚೆ ಆಕತಿ, ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಆಕತಿ. ಒಂದು ವೇಳೆ ಅವರಿಗೆ ಮಾಡಲಿಲ್ಲ ಅಂದ್ರೆ ನಾವು ಸೂಪರ್ ಸೀಡ್ ಮಾಡುವಂಥ ಕ್ರಮವನ್ನು ಕೈಗೊಳ್ಳಕ್ಕೆ ಹಿಂದೇಟು ಹಾಕುವುದಿಲ್ಲ ಅಂತೇಳಿ ಇವತ್ತು ಸಚಿವರು ಹೇಳಿದ್ದಾರೆ. ಅದನ್ನು ಅವರು ಸ್ಪಷ್ಟವಾಗಿ ಮಹಾನಗರ ಪಾಲಿಕೆ ತಿಳ್ಕೋಬೇಕು. ಇನ್ನೂ ಒಂದು ಅಂಶ ಹೇಳಿದ್ದೀವಿ, ಅವ್ರು 250 ಕೋಟಿ ವಿಶೇಷ ಅನುದಾನ ಕೊಡಬೇಕಂತೇಳಿ ಮೇಯರ್ ಡೆಪ್ಟಿ ಮೇಯರ್ ಬಂದಿದ್ರು. ಎಲ್ಲಿವರೆಗೆ ಗೊತ್ತುವಳಿ ಪಾಸ್ ಆಗೋದಿಲ್ಲ ಅಲ್ಲಿವರೆಗೆ ಅವ್ರಿಗೆ ಅನುದಾನ ಕೊಡಬೇಡ ಅಂತ ನಾವು ಹೇಳಿದ್ದೀವಿ. ಆದ್ದರಿಂದ ಇವೆರಡೂ ವಿಷಯ ಬಹಳ ಮಹತ್ವದ್ದು, ಸೂಪರ್ ಸೀಡ್ ಒಂದು, ಅನುದಾನದೊಂದು. ಆದ್ದರಿಂದ ಈ ಸಂದರ್ಭದಲ್ಲಿ ನಾವು ಎಷ್ಟು ಕಾದೀವಿ, ಇನ್ನೂ ಕಾಯ್ತೇವೆ. ಅವರು ಮುಖ್ಯಮಂತ್ರಿ ಚರ್ಚೆ ಮಾಡಿ ಅದನ್ನು ಗೊತ್ತುವಳಿ ಪಾಸ್ ಮಾಡ್ಲಿಕ್ಕೆ ಅಂದ್ರೆ ಸೂಪರ್ ಸೀಡ್ ಮಾಡುವಂಥ ಕ್ರಮ ಕೈಗೊಳ್ತೀವಿ ಅಂದಾರ. ಅದನ್ನು ನಾವು ಇವತ್ತು ಸ್ವಾಗತ ಮಾಡ್ತಾ ಇದ್ದೇವೆ. ಮೇ 13 ಕೊನೆ ಒಂದು ಅವರು ಸಾಮಾನ್ಯ ಸಭೆ ಮಾಡಿದ್ರು. ನಾವು ವಿಜಯೇಂದ್ರ ಅವರನ್ನು ಭೇಟಿ ಮಾಡಿ, ಬಿಜೆಪಿ ರಾಜ್ಯಾಧ್ಯಕ್ಷರನ್ನ ವಿಜಯೇಂದ್ರ ಅವರನ್ನು ಭೇಟಿ ಮಾಡಿ ಅವರ ಒಂದು ಮಹಾನಗರ ಪಾಲಿಕೆ ಸದಸ್ಯರಿಗೆ ನೀವು ತಿಳಿ ಹೇಳಬೇಕು ಅಂತೇಳಿ ಅಂದಾಗ 2 ಸಲ ವಿಜಯೇಂದ್ರ ಅವರು ಬರ್ತೇನೆ ಅಂದಾಗ ನಾವು ಅವ್ರನ್ನ ಭೇಟಿ ಮಾಡ್ತೇವೆ ಅಂತೇಳಿ ಅವ್ರ ಸುದ್ದಿ ಗೊತ್ತಾದ ತಕ್ಷಣ 2 ಸಲ ಅವ್ರ ಪ್ರವಾಸವನ್ನು ರದ್ದು ಮಾಡಿದ್ದಾರೆ. ಇದನ್ನ ನಾವು ಖಂಡಿಸ್ತೀವಿ. ಬೆಳಗಾವಿ ಪರ ನೀವು ಬಿಜೆಪಿ ಅವರು ಇರಬೇಕು, ಬಿಜೆಪಿ ರಾಜ್ಯಾಧ್ಯಕ್ಷರು ಇರಬೇಕು. ಅದಕ್ಕಾಗಿ ಈ ರೀತಿ ಮಾಡೋದ್ರಿಂದ ಜನಸಾಮಾನ್ಯರಿಗೂ ಅಲ್ಲಿ ಸಾಮಾನ್ಯ ಸಭೆ ಮಾಡಿ ಕೆಲವೊಂದು ಅಭಿವೃದ್ಧಿ ಕೆಲಸ ಮಾಡದೇ ಇದ್ರೆ ಬೆಳಗಾವಿ ಮಹಾನಗರದ ಸಾಮಾನ್ಯ ಜನರಿಗೂ ಕೂಡ ತೊಂದರೆ ಆಗ್ತದೆ. ನೀವು ಈ ನಿರ್ಣಯ ಕೈಗೊಂಡು ಜನರ ಅಭಿವೃದ್ಧಿ ಕಡೆಗೆ ಲಕ್ಷ್ಯ ಕೊಡ್ರಿ ಅಂತ ಅವ್ರ ಕಿವಿ ಮಾತು ಹೇಳ್ತಾರೆ. ಆದ್ರೆ ಮಹಾನಗರ ಪಾಲಿಕೆ ಒಂದು ಹಠಮಾರಿ ಧೋರಣೆಯನ್ನ ಅನುಸರಿಸ್ತಾ ಇದೆ. ಏನು ಗಡಿ ವಿಚಾರ ಸುಪ್ರೀಂ ಕೋರ್ಟ್ ನಲ್ಲಿದೆ ಅಂತಕ್ಕಂಥ ಸಬೂಬನ್ನ ಕೊಟ್ಟಿದ್ರು. ಈ ಹಿಂದೆ ಸುಪ್ರೀಂ ಕೋರ್ಟ್ ನ ಹಿರಿಯ ವಕೀಲ ಮೋಹನ್ ಕಾತ್ರಿಕಿ ಕೂಡ ಇದರ ಏನು ಕರ್ನಾಟಕದ ಪರ ನಿಲುವು ಕೈಗೊಳ್ಳಕ್ಕೆ ಯಾವುದೇ ರೀತಿಯ ಅಭ್ಯಂತರ ಇಲ್ಲ ಅಂತಕ್ಕಂಥ ಒಂದು ಮಾತನ್ನ ಹೇಳಿದ್ರು. ಇದುವರೆಗೂ ಕೂಡ ಬಿಜೆಪಿ ನಾಯಕರು, ರಾಜ್ಯ ಬಿಜೆಪಿ ರಾಜ್ಯಾಧ್ಯಕ್ಷರ ಪ್ರವಾಸ 2 ಬಾರಿ ಬೆಳಗಾವಿಗೆ ಏನು ನಿಗದಿಯಾಗಿ ಕ್ಯಾನ್ಸಲ್ ಆಗಿರ್ತಕ್ಕಂಥದ್ದು. ಇನ್ನಾದರೂ ಬಿಜೆಪಿ ಆಡಳಿತಾರೂಢ ಬಿಜೆಪಿ ಈ ಒಂದು ಹಠಮಾರಿ ಧೋರಣೆಯನ್ನು ಬಿಟ್ಟು ಸಾಮಾನ್ಯ ಸಭೆ ನಡೆಸಿ ಬೆಳಗಾವಿಯಲ್ಲಿ ಆಗ್ತಕ್ಕಂತಹ ವಿಚಾರಗಳ ಬಗ್ಗೆ ಚರ್ಚೆ ನಡೆಸಿ ಈ ಒಂದು ಠರಾವನ್ನ ನಿರ್ಣಯವನ್ನ ಪಾಸ್ ಮಾಡಬೇಕು ಅಂತಕ್ಕಂಥದ್ದು ಕನ್ನಡ ಪರ ಹೋರಾಟಗಾರರ ಬೇಡಿಕೆಗಿದೆ. ಇದಕ್ಕೆ ಬಿಜೆಪಿ ಯಾವ ರೀತಿ ಒಂದು ಸ್ಪಂದಿಸುತ್ತೆ ಅಂತಕ್ಕಂಥದ್ದು ಈಗ ಕುತೂಹಲಕ್ಕೆ ಕಾರಣವಾಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.